ಹೇಗಿದ್ದೀರಾ? ಒಬ್ಬರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಗುಡ್ ಮಾರ್ನಿಂಗ್. ಇವತ್ತು ಟ್ಯೂಸ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ಸೊ ಟ್ಯೂಸ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಓಲ್ಡ್ ವೀಡಿಯೋದೆಲ್ಲ ನೋಡಿದರೆ ಗೊತ್ತಾಗಿರುತ್ತೆ. ಸೊ ನಮ್ಮ ಊರಲ್ಲಿ ಇವತ್ತು ಹಬ್ಬ ಅಂತ ಹೇಳಿದ್ದೆ, ಹೌದು. ಸೊ ಇವತ್ತು ಹಬ್ಬ ದಿನ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿವತ್ತು ಸುಮಾರು ಕೂಡ 5:30ಗೆ ಹೋಗಿದ್ದು ಬಂದೆ. 5:30 to 6:30 ಕ್ಲಾಸ್ ಇತ್ತಲ್ಲ, ಆ ಕ್ಲಾಸ್ಗೆ ಹೋಗಿದೆ. ಈವ್ನಿಂಗ್ ಹೋಗೋಕ್ಕಾಗಲ್ಲ, ಟೆಂಪಲ್ಗೆಲ್ಲ ಹೋಗ್ಬೇಕಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಹೋಗಿದ್ದು ಬಂದಲ್ಲ. ಸೊ ಮಾರ್ನಿಂಗಿಂದಲೇ ಬೇಗ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ತಿಂಡಿನೂ ಕೂಡ ಆಯಿತು. ಸೊ ಏನು ತಿಂಡಿ ಮಾಡಿದ್ದೀನಿ, ಏನು ಎತ್ತ ಅಂತೆಲ್ಲ ವೀಡಿಯೋನ ಹಂಗೆ ನೋಡ್ತಾರೆ. ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಇವಾಗ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿದ್ದೀನಿ, ಹೋಗಿ ಪೂಜೆ ಮಾಡಬೇಕಷ್ಟೇ ಇವಾಗ. ಸೊ ಬನ್ನಿ ಹೊರಡೋಣ. ಸೊ ಮಳೆ ಅಂತೂ ಬರೋಂಗಿದೆ. ವೆದರ್ ಮಾತ್ರ ಚೆನ್ನಾಗಿದೆ, ಬಟ್ ಸ್ವಲ್ಪ ಬಿಸಿಲು ಬಂದ್ರೂ ಕೂಡ ಚೆನ್ನಾಗಿರುತ್ತೆ. ತುಂಬ ಬಿಸಿಲು ಇಲ್ಲದೆ ಹೋದ್ರೂ ನಾನು ನೋಡ್ತಾ ಇರ್ಬೋದು ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ ಅಂತ. ಇವಾಗ ಸ್ನಾನ ಮಾಡಿದ್ನಲ್ಲ, ಅದಕ್ಕೋಸ್ಕರ. ಸೊ ಬನ್ನಿ ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಹೇಗೋಗುತ್ತೆ ನೋಡೋಣ. ಸೊ ಕೀಪ್ ವಾಚಿಂಗ್. ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಾಗೆ ಎಲ್ಲನೂ ಕೂಡ ಮಾಡಿಟ್ಟಿದ್ದೆ ಕೆಲಸ ಎಲ್ಲ. ಸೊ ಬಂದು ಇವಾಗ ಪೂಜೆ ಒಂದು ಮಾಡಬೇಕಿತ್ತು ಅಷ್ಟೇ. ಸೊ ನೋಡ್ತಾ ಇರ್ಬೋದು, ಸೊ ಪೂಜೆನೂ ಕೂಡ ಫ್ರೆಶ್ಶಾಗಿ ಒಳ್ಳೆ ಮೂಡಲ್ಲಿ ಚೆನ್ನಾಗಿ ಮಾಡಿದ್ದು ಕೂಡ ಆಯಿತು. ಹಾಗೆಯೇ ಪೂಜೆ ಎಲ್ಲ ಆದಮೇಲೆ ನಾನು ಏನು ತಿಂಡಿ ಮಾಡಿದೆ ಅಂತ ತೋರಿಸೋದೇ ಮರ್ತುಬಿಟ್ಟೆ. ಆಲ್ಮೋಸ್ಟ್ ಸ್ವಲ್ಪ ತಿಂದಿದ್ರು. ಸೊ ಇವಾಗ ಆಮೇಲೆ ತೋರಿಸ್ತಾ ಇದ್ದೀನಿ. ಸೊ ವೆಜಿಟೇಬಲ್ ಬಾತ್ ಹಾಗೆಯೇ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೆ ನಾನು. ಸೊ ಹಾಗೆ ನಾನು ಕೂಡ ತಿಂಡಿ ಎಲ್ಲ ತಿಂದು ಕಿಚನೆಲ್ಲ ಕ್ಲೀನ್ ಮಾಡಿ ರೆಸ್ಟ್ ಮಾಡಿ ಮತ್ತೆ ಎದ್ದು ಮನೇಲಿ ಅಡುಗೆ ಎಲ್ಲನೂ ಮಾಡಿಟ್ಟು, ಯಾಕಂದರೆ ಇವಾಗ ಟೆಂಪಲ್ ಹತ್ರ ಬರ್ತಾಯಿದ್ದೀವಿ ಅಲ್ವಾ. ಸೊ ನಾವು ಸ್ವಲ್ಪ ಬೇಗನೆ ಬರ್ತಾಯಿದ್ದೀವಿ, ಯಾಕಂದರೆ ಬಾಯಿ ಬೀಗ ಇತ್ತು. ಬಟ್ಟೆಗೆ ಹಾಕ್ತಾರಲ್ಲ ಮಕ್ಳಿಗೆ, ಆ ರೀತಿ. ಸೊ ಅದಕ್ಕೋಸ್ಕರ ಬೇಗನೆ ಬಂದಿದ್ದೀವಿ. ಸೊ ಅದಕ್ಕೋಸ್ಕರ ಎಲ್ಲ ನುಗ್ಗೆಕಾಯಿ ಬೇಳೆ ಸಾಂಬಾರೆಲ್ಲ ಮಾಡಿ, ರೈಸ್ ಎಲ್ಲ ಮಾಡಿ ಮತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ. ಸೊ ಆ ಬ್ಯುಸಿಲಿ ನಾನು ವ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ. ಟೆಂಪಲ್ ಹತ್ರ ಹೋಗುವಾಗಲೇ ಆನ್ ದ ವೇ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ನಾನು. ಸೊ ನೋಡ್ತಾ ಇರ್ಬೋದು, ಇವಾಗ ರೆಡಿಯಾಗಿ ಬಂದ್ವಿ ಟೆಂಪಲ್ ಹತ್ರ. ಸೊ ನಮ್ಮ ಚೀರು ಬೇಬಿ ಹಾಗೆ ನಿಶು ಬೇಬಿ ಮತ್ತು ನಮ್ಮ ಆದ್ಯ ಬೇಬಿ 3 ಜನಕ್ಕೂ ಕೂಡ ಬಟ್ಟೆಗೆ ಬೀಗ ಇದೆ, ಬಾಯಿ ಬೀಗ ಅಂತಾರಲ್ಲ, ಆ ರೀತಿ. ಸೊ ಅದಕ್ಕೋಸ್ಕರ ಬೇಗನೆ ಬಂದ್ವಿ. ಇನ್ನೂ ಸ್ವಲ್ಪ ಲೇಟಾಗಿ ಆಗ್ತಿತ್ತು. ನನ್ನ ಲಾಸ್ಟ್ ಇಯರ್ ವ್ಲಾಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ, ಫುಲ್ ಕತ್ಲೆ ಆಗಿಬಿಟ್ಟಿತ್ತು. ಬಟ್ ಇವಾಗ ಫುಲ್ ಮಳೆ ಬರೋ ಮೂಮೆಂಟ್ಸ್ ಎಲ್ಲ ಆಯ್ತಲ್ವ ವೆದರು. ಸೊ ಅದಕ್ಕೋಸ್ಕರ 5:30ಗೆ ಅಂತ ಹೇಳಿದ್ರು. ಬಟ್ ಫೈನಲಿ 6:30 ಏನೋ ಆಗಿತ್ತು ಅನಿಸುತ್ತೆ. ಬಟ್ ಇಲ್ಲಾಂದರೆ ಇನ್ನೂ 7:30 8 o'clock ಅಷ್ಟರಲ್ಲೇ 7:30 ಆದರೂ ಆಗ್ತಿತ್ತು ಅಟ್ಲೀಸ್ಟ್ ಇಲ್ಲಿಗೆ ಹೋಗೋದು. ಸೊ ಇಲ್ಲಿಂದನೇ ದೇವ್ರು ತೊಗೊಂಡು ಬರೋವಂಥದ್ದು. ಇಲ್ಲೇ ಎಲ್ಲ ಹಾಕಿಸ್ಕೊಂಡು ಆ ಟೆಂಪಲ್ ತನಕ ಹೋಗಿ ಆಮೇಲೆ ಟೆಂಪಲ್ ಹತ್ರ ಬಿಚ್ಚಾಕ್ಸೋದು. ಏನು ಹಾಕಿರ್ತಾರೆ ಬಾಯಿಗೆ ಅಥವಾ ಬಟ್ಟೆಗೆ, ದೊಡ್ಡವರೆಲ್ಲ ಬಾಯಿಗೆ ಹಾಕ್ಸ್ಕೊಂಡಿರ್ತಾರಲ್ವ, ಸೊ ಅದನ್ನು. ಸೊ ಇವಾಗ ಅಲ್ಲಿಂದೆಲ್ಲ ದೇವ್ರು ತಂದು ಇವಾಗ ನೀಟಾಗಿ ಎಲ್ಲ ಬಳೆಯೆಲ್ಲ ಹಾಸಿ ನೀಟಾಗಿ ಇಡ್ತಾ ಇದ್ದಾರೆ. ಸೊ ಈ ರೀತಿ ಪ್ರೊಸೀಜರ್ ಇರುತ್ತೆ. ಹಾಗೆ ನಾನು ಲಾಸ್ಟ್ ಇಯರ್ ಕೂಡ ಹಾಕ್ಸ್ಕೊಂಡಿದ್ರು ನನ್ನ ಮಕ್ಕಳು. ಸೊ ಆ ವ್ಲಾಗ್ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು ಬೇಕಾದರೆ. ಸೊ ಇದು 2nd ಇಯರ್ ಅಂತ ಹೇಳ್ಬೋದು ಅವ್ರಿಗೆ. ಆವಾಗಲೂ ಕೂಡ ನಾನು ಹಿಂಗೆ ಇದೇ ರೀತಿ ವ್ಲಾಗ್ನ ಮಾಡಿದ್ದೆ. ಸೊ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಎಲ್ಲ ರೆಡಿ ಮಾಡಾದ್ಮೇಲೆ ಸೊ ಪೂಜೆ ಮಾಡಿಕೊಂಡು ಹೊರಡೋವಂಥದ್ದು ಇಲ್ಲಿಂದ. ಅಲ್ಲ ಕೊಡಬೈನ
ಆದ್ಯ ಬಾಯ್ಲಿ ಅಲ್ಲಿ ಮುರಿದೋಯ್ತು ಅದೊಂದು ಹಿಡ್ಕೊ ಅಂಜೀಶು ಡ್ಯಾನ್ಸ್. ಫ್ರೆಂಡ್ಸ್ ನೋಡ್ತಾ ಇರ್ಬೋದು. ಹಾಗೆಯೇ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಬೀಗೆಲ್ಲ ಬಿಚ್ಚಿಸ್ಬಿಟ್ಟು ಸೊ ಅಮ್ಮನ ಮನೆಗೆ ಹೋಗಿದ್ದೆ, ಅಲ್ಲಿ ಊಟ ಮಾಡಿಕೊಂಡು ಸೊ ಅತ್ತೆ ಮನೆಗೆ ಬಂದೆ. ಅಷ್ಟೆಲ್ಲ ಅವ್ರು ತಂಬಿಟ್ಟು ಮಾಡಿದರು. ತಂಬಿಟ್ಟು ಯಾವಾಗಲೂ ಅವರೇ ಮಾಡೋದು, ನಾನು ತಂಬಿಟ್ಟೇನು ಮಾಡಲ್ಲ. ಸೊ ತಂಬಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಇವಾಗ ಟೆಂಪಲ್ ಹತ್ರ ಬಂದ್ವಿ. ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದೀವಿ ಅಂತ. ಹಾಗೆಯೇ ಏನಪ್ಪ ಇವಾಗ ದೇವ್ರು ಬರುತ್ತೆ. ಸೊ ಫುಲ್ ಊರೆಲ್ಲ ರೌಂಡ್ ಹೋಗಿರುತ್ತಲ್ವ, ಸೊ ಅದಕ್ಕೋಸ್ಕರ ಇವಾಗ ಟೆಂಪಲ್ ಹತ್ರ ಬರುತ್ತೆ. ದೇವರು ಒಳಗಡೆ ಹೋದ್ಮೇಲೆ ನೆಕ್ಸ್ಟ್ ಪೂಜೆ ಆಗುವಂಥದ್ದು. ಹಾಗೆಯೇ ಇಲ್ಲೆಲ್ಲ ಮುಗಿಸ್ಕೊಂಡು ಪೂಜೆನ ಇವಾಗ ನೆಕ್ಸ್ಟ್ ಡೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಊರಿನ ದೇವರಿಗೆ, ಗ್ರಾಮ ದೇವತೆಗೆ ಯಾವ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ರು ಹಬ್ಬದ ದಿನ ಅಂತೇಳ್ಬಿಟ್ಟು. ಸೊ ಇದು ದೊಡ್ಡಮ್ಮ ತಾಯಿ ಹಬ್ಬ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಸೊ ಆ ಕ್ಲಿಪ್ಪಿಂಗ್ಸ್ ಯಾರೋ ಮಾಡಿದ್ರು, ಸೊ ಅದಕ್ಕೋಸ್ಕರ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ ಅಂತೇಳ್ಬಿಟ್ಟು. ಸೊ ನೈಟ್ ಇನ್ನೇನು ಬ್ಲಾಗೆಲ್ಲ ಏನು ಕಂಟಿನ್ಯೂ ಮಾಡಲಿಲ್ಲ. ನಾನೀಗ ಮಾರ್ನಿಂಗ್ ಏನೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿರೋದು. ಮಾರ್ನಿಂಗ್ 6 o'clock ಎಲ್ಲ ಇದ್ದು ಫ್ರೆಶ್ ಅಪ್ ಆಗಿ ಇವಾಗ ಮರಿ ಕಟ್ ಮಾಡೋದಿತ್ತು, ಪೂಜೆ ಮಾಡಿಸ್ಬಿಟ್ಟು. ಸೊ ಅದಕ್ಕೆ ಪೂಜೆ ಮಾಡೋದಕ್ಕೆ ಅಂತ ಟೆಂಪಲ್ ಹತ್ರ ನಾನು, ನನ್ನ ಹಸ್ಬೆಂಡ್ ಹಾಗೆಯೇ ಚಿರು, ನಮ್ಮ ಮಾವ ಎಲ್ಲ ಹೋಗಿದ್ವಿ. ಯಾಕಂದರೆ ನಾನು ಒಳಗಡೆ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಸೊ ಮರಿಗೂ ಎಲ್ಲ ಪೂಜೆ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಇವಾಗ ನೋಡ್ತಾ ಇರ್ಬೋದು ಮಾರ್ನಿಂಗ್ ಟೈಮು ಈಗ ಟೆಂಪಲ್ಗೆ ಕೆಲವರು ಈಗ ಪೂಜೆ ಇವಾಗ ತಂಬಿಟ್ಕೊಳ್ಳೋರು ಇರ್ತಾರೆ, ಹಾಗೆಯೇ ಪೂಜೆ ಮಾಡಿಸ್ಕೊಳ್ಳೋರು ಇರ್ತಾರೆ. ತುಂಬ ಮರಿಯೆಲ್ಲ ಕೂಡ ಕಟ್ ಮಾಡ್ತಾರೆ. ಸೊ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಯಾವುದು ಕೂಡ ಯೂಟ್ಯೂಬಲ್ಲಿ ಹಾಕೋಂಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಲ್ಲ. ಸೊ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲ ಬಂದು ಮನೆಗೆ ಇವಾಗ ನೋಡ್ತಾ ಇರ್ಬೋದು ಅಡುಗೆ ಎಲ್ಲನೂ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು. ಸೊ ನಾನು ಎಲ್ಲ ಯಾವುದಕ್ಕೆ ಎಷ್ಟೆಷ್ಟು ಬೇಕು, ಏನು ಕ್ವಾಂಟಿಟಿ ಹೆಂಗೆ ಅಂತೆಲ್ಲ ಹೇಳ್ಕೊಂಡು ಮಾಡ್ತಾಯಿದ್ದೀನಿ. ಸೊ ತುಂಬ ಗ್ರ್ಯಾಂಡಾಗೆಲ್ಲ ಏನು ಮಾಡ್ತಾಯಿಲ್ಲ, ಹಬ್ಬನ ನಾವು ಸಿಂಪಲಾಗಿಯೇ ಮಾಡ್ತಾ ಇರೋದು. ಹಾಗೆಯೇ ನೋಡ್ತಾ ಇರ್ಬೋದು ಮನೆ ಫುಲ್ಲು ಮೆಸ್ ಆಗಿಬಿಟ್ಟಿದೆ, ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಆ ಕಡೆ ಗೀ ರೈಸ್ಗೆ ಇಟ್ಟಿದ್ದೀನಿ, ಈ ಕಡೆ ನೋಡ್ತಾ ಇರ್ಬೋದು ಗೀ ರೈಸ್ ಆಲ್ಮೋಸ್ಟ್ ಆಗ್ತಾ ಬಂತು. ಸೊ ನಾನೆಲ್ಲ ಇದು ಮಾಡ್ತಾಯಿದ್ದೆ ಅಲ್ವಾ, ಸೊ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಹಾಗೆ ಅಡುಗೆ ಫುಲ್ಲು ಪ್ರಿಪೇರ್ ಆದಮೇಲೆ ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ ತೋರಿಸ್ತಾ ಇದ್ದೀನಿ ಏನೇನು ಮಾಡಿದ್ದೀನಿ ಅಂತ. ಸೊ ಚಿಕನ್ ಚಾಪ್ಸ್ ಮಾಡಿದ್ದೀನಿ, ಹಾಗೆಯೇ ಗೀ ರೈಸ್ ಮಾಡಿದ್ದೀನಿ. ಸೊ ಇಷ್ಟು ಫುಲ್ಲು ನಾನು ಒಬ್ಬಳೇ ಮಾಡಿರೋದು. ಸೊ ಏನೋ ಒಂಥರ ಖುಷಿ, ಇಷ್ಟೆಲ್ಲ ಅಡುಗೆ ಮಾಡ್ತೀನಲ್ಲ ಅಂತೇಳ್ಬಿಟ್ಟು ಅದಕ್ಕೆ ನಾನು ಓಪನ್ ಆಗಿ ಹೇಳ್ಕೊತಾ ಇದ್ದೀನಿ. ಸೊ ಹೆಲ್ಪ್ ಮಾಡಿಕೊಟ್ರು. ನಾನೆಲ್ಲ ಏನೇನು ಬೇಕು ಎಷ್ಟೆಷ್ಟು ಕ್ವಾಂಟಿಟಿ ಅಂತೆಲ್ಲ ನೋಡ್ಕೊಂಡು ಮಾಡಿದೆ. ಇದು ಬೋಟಿ ಗೊಜ್ಜು, ಹಾಗೆಯೇ ಇದು ವೈಟ್ ರೈಸು, ನೆಕ್ಸ್ಟು ಎಗ್ಗು, ಮಾಮೂಲಿ ನಿಂಬೆಹಣ್ಣು, ಉಪ್ಪು, ಹಾಗೆ ಮೊಸರು ಬಜ್ಜಿಗೆ ಇನ್ನೂ ಹಾಕಿಲ್ಲ, ಯಾಕಂದರೆ ನೀರು ಬಿಟ್ಕೊಬಿಡುತ್ತೆ ಅಂತ ಮೊಸರು ರೆಡಿ ಮಾಡಿ ಇಟ್ಟಿದ್ದೀವಿ ಅಷ್ಟೇ. ಸೊ ಈ ಕಡೆ ಮಟನ್ ಸಾಂಬಾರು ಎಲ್ಲ ಎತ್ತಿ ಎಲ್ಲ ಇದು ಮಾಡಿ ಗುಡಿಸಿ ಮತ್ತೆ ಇನ್ನೊಂದು ಸಲ ಒರೆಸ್ದೆ ನಾನು. ಸೊ ಎಲ್ಲ ಇಟ್ಬಿಟ್ಟು ಇವಾಗ ಲಾಸ್ಟ್ ಫೈನಲಲ್ಲಿ ನಾನು ವೀಡಿಯೋ ಮಾಡ್ತಾ ಇರೋದು. ಸೊ ಈ ರೀತಿ ಇತ್ತು ನಮ್ಮೂರಿನ ಹಬ್ಬ. ಸೊ ನಿಮಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ.